ನಾನು ಟ್ಯೂಬ್ಸ್ ಒಂದು ಟೆಸ್ಟ್ ಮಾಡಿಸಿದ್ದೀನಿ. ಅದರಲ್ಲಿ ಮಹಿಳೆಯರದು 2 ಟ್ಯೂಬ್ಸ್ ಬ್ಲಾಕ್ ಇದೆ ಅಥವಾ ಫ್ಯಾಲೋಪಿಯನ್ ಟ್ಯೂಬ್ ಬ್ಲಾಕ್ ಇದೆ. HSD ಅಂತ ಒಂದು ಟೆಸ್ಟ್ ಮಾಡ್ತಾರೆ, ಎಕ್ಸ್ರೇ ಇರುತ್ತೆ, ಅದು ಒಂದು ಹಿಸ್ಟೋಸಲ್ಫೆಂಜಿಯೋಗ್ರಫಿ ಅಂತ. ಅದರಲ್ಲಿ ಯೋನಿ ಮಾರ್ಗದಿಂದ ಒಂದು ಡೈ ಬಿಡ್ತಾರೆ, ಕೆಮಿಕಲ್ ಬಿಟ್ಬಿಟ್ಟು ಆ ಕೆಮಿಕಲ್ 2 ಟ್ಯೂಬ್ದಿಂದ ನಿಮಗೆ ಓವರಿವರೆಗೆ ಹೋಗ್ತಾ ಇದೆ ಇಲ್ಲ ಅಂತ ಚೆಕ್ ಮಾಡ್ತಾರೆ. ಸ್ಪ್ಯಾನ್ ಆಫ್ ಒಂದು 5 ನಿಮಿಷಕ್ಕೊಂದು ಸತಿ ಎಕ್ಸ್ರೇ, 10 ನಿಮಿಷಕ್ಕೊಂದು ಸತಿ ಎಕ್ಸ್ರೇ, 15 ನಿಮಿಷಕ್ಕೊಂದು ಸತ್ತಾರೆ. ಆವಾಗ ವಿದಿನ್ ಹಾಫ್ ಆನ್ ಅವರ್ ಟೈಮ್ನಲ್ಲಿ ಆ ಡೈ ಏನಾದರೂ ಕಂಪ್ಲೀಟ್ ಓವರಿವರೆಗೆ ರೀಚ್ ಆಗ್ತಾ ಇದೆ, ಟ್ಯೂಬ್ಸ್ ಕರೆಕ್ಟಾಗಿದೆ ಅಂದರೆ ನಾರ್ಮಲ್ ಹಿಸ್ಟೋಸಲ್ಫೆಂಜಿಯೋಗ್ರಫಿ ಅಂತ ಬರುತ್ತೆ. ಬಟ್ ಇನ್ ಸರ್ಟನ್ ಕಂಡೀಷನ್ನಲ್ಲಿ ಏನಾಗುತ್ತೆ, 2 ಟ್ಯೂಬ್ ಬ್ಲಾಕ್ಸ್ ಆಗಿದ್ದಿರುತ್ತೆ. ಸೊ 2 ಟ್ಯೂಬ್ಸ್ ಬ್ಲಾಕ್ಸ್ ಅಂತ ನೋಡಿದ ತಕ್ಷಣ ಮೈಂಡ್ನಲ್ಲಿ ಕ್ವಶನ್ಸ್ ಏನು ಬರುತ್ತೆ ಅಂದರೆ, ವೆದರ್ ಇಟ್ ಈಸ್ ಪರ್ಮನೆಂಟಾ, ಈ ಬ್ಲಾಕ್ ಪರ್ಮನೆಂಟ್ ಇದೆಯೋ, ಇದಕ್ಕೆ ಚಿಕಿತ್ಸೆನೇ ಇಲ್ವೋ ಅಂತ. ಡೆಫಿನೆಟ್ಲಿ ನಾಟ್. ಇದನ್ನು ಟ್ರೀಟ್ ಮಾಡ್ಬೋದು, ಈ ಬ್ಲಾಕ್ನ ಓಪನ್ ಮಾಡ್ಬೋದು. ಎಷ್ಟೋ ಕಂಡೀಷನಲ್ಲಿ ನಾನೇ ಇದಕ್ಕೆ ಚಿಕಿತ್ಸೆ ಮಾಡಿದ್ದೀನಿ. ಆಯುರ್ವೇದದಲ್ಲಿ ಉತ್ತರ ಬಸ್ತಿ ಅಂತ ತುಂಬ ಒಳ್ಳೆಯ ಚಿಕಿತ್ಸೆ ಇದಕ್ಕೆ. ಬರೀ ಒಬ್ಬರು ಪೇಷಂಟ್ಗೆ ಇವನ್ ಪಂಚಕರ್ಮ ಮಾಡೋದೇನೆ ಓರಲ್ ಟ್ಯಾಬ್ಲೆಟ್ಸ್ನಲ್ಲಿ ಬ್ಲಾಕ್ ಓಪನ್ ಆಗಿರುತ್ತೆ. ಸೊ ಫಸ್ಟ್ ಕ್ವಶನ್ ಏನೈತಲ್ಲ, ವೆದರ್ ಇಟ್ ಈಸ್ ಎ ಪರ್ಮನೆಂಟ್ ಇಲ್ಲ, ಚಿಕಿತ್ಸೆ ಇದೆ. ಎರಡನೇದು, ಸರ್ ನನಗೆ ನೀವು ಬ್ಲಾಕ್ ಇದೆ ಅಂತ ಹೇಳ್ತಾ ಇದ್ದೀರಾ, ಮತ್ತು ನನಗೆ ಹೊಟ್ಟೆ ನೋವಿಲ್ಲ, ನನಗೆ ಯಾವುದೋ ರೀತಿ ಡಿಸ್ಕಂಫರ್ಟ್ ಇಲ್ಲ, ಮಂತ್ಲಿ ಪೀರಿಯಡ್ಸ್ ಎಲ್ಲ ಕರೆಕ್ಟಾಗಿ ಆಗ್ತಾ ಇದೆ, ಎಲ್ಲ ಕರೆಕ್ಟಾಗಿದೆ, ಮತ್ತು ಬ್ಲಾಕ್ ಹೆಂಗೆ ಬಂತು ಸರ್? ಬ್ಲಾಕ್ಗೆ ಪೇನ್ಗೆ ಅಥವಾ ಡಿಸ್ಕಂಫರ್ಟ್ಗೆ ಸಂಬಂಧನೇ ಇಲ್ಲ. ಸೊ ನನಗೆ ಬ್ಲಾಕೇಜ್ ಇದ್ದರೆ ಹೊಟ್ಟೆ ನೋವು ಬರಬೇಕು ಅಂತ ಈ ಥರ ತಮಗೇನು ಕ್ವಶನ್ಸ್ ಇರ್ಬೋದಲ್ಲ, ಅಥವಾ ಡಿಸ್ಕಂಫರ್ಟ್ ಏನಾದರೂ ಇರ್ಬೋದು ಅಂದರೆ ಆ ಥರ ಇರೋದೇ ಇಲ್ಲ. ಬಿಕಾಸ್ ಜಸ್ಟ್ ಒಂದು 2 ಪೈಪ್ನಲ್ಲಿ ಎಕ್ಸ್ಟ್ರಾ ಮಾಂಸ ಬೆಳೆದಿರುತ್ತೆ. ಸೊ ಅದರಿಂದ ನಿಮಗೆ ಯಾವುದೋ ರೀತಿ ನೋವು ಬರಲ್ಲ. ಸೊ ಮತ್ತೊಂದು ಏನು ಕ್ವಶನ್ ಅಂದರೆ, ಇದು ಇನ್ಫೆಕ್ಷನ್ದಿಂದ ಫಾರ್ ಟೆಂಪರರಿ ಅಥವಾ ಪರ್ಮನೆಂಟ್ ಬ್ಲಾಕ್ ಆಗ್ಬೋದಾ? ಎಸ್, ಡೆಫಿನೆಟ್ಲಿ. ದೇರ್ ಆರ್ ಸರ್ಟನ್ ಇನ್ಫೆಕ್ಷನ್ಸ್, ಆ ಇನ್ಫೆಕ್ಷನ್ನಲ್ಲಿ ಟ್ಯೂಬ್ಸ್ ಬ್ಲಾಕ್ ಆಗಿದಿರುತ್ತೆ. ಇಟ್ ಕುಡ್ ಬಿ ಎ ಟ್ಯೂಬರ್ಕುಲರ್ ಇನ್ಫೆಕ್ಷನ್ ಅಥವಾ ಬೇರೆ ಯಾವ್ದಾರು ಇನ್ಫೆಕ್ಷನ್ ಇರ್ಬೋದು, ಎಂಟ್ರಿಮೆಸಿಯಸ್ದಿಂದ ಇನ್ಫೆಕ್ಷನ್ ಆಗಿದಿರ್ಬೋದು. ಸೊ ಈ ಇನ್ಫೆಕ್ಷನ್ಗೆ ತಾವು ಟ್ರೀಟ್ ಮಾಡಿದ್ರೆ, ರೂಟ್ ಕಾಸ್ನ ಟ್ರೀಟ್ ಮಾಡಿಬಿಟ್ರೆ ಈ ಬ್ಲಾಕೇಜ್ನ ಓಪನ್ ಆಗಿ ಮಾಡಬಹುದು. ಮತ್ತೊಂದು ಏನು ಮಿತ್ ಇದೆ ಅಂದರೆ, 2 ಟ್ಯೂಬ್ಸ್ ಒಟ್ಟಿಗೆನೇ ಬ್ಲಾಕ್ ಆಗುತ್ತಾ ಅಂತ. 2 ಟ್ಯೂಬ್ಸ್ ಒಟ್ಟಿಗೆ ಬ್ಲಾಕ್ ಆಗಲೇಬೇಕಂತೇನಿಲ್ಲ, ಬಟ್ 90% ಆಫ್ ದ ಟೈಮ್ ಬ್ಲಾಕ್ ಆದರೆ 2 ಒಟ್ಟಿಗೆ ಆಗುತ್ತೆ. 10%ನಲ್ಲಿ ಯಾವುದೋ 1 ಟ್ಯೂಬ್ ಬ್ಲಾಕ್ ಆಗಿದಿರುತ್ತೆ. ಸೊ 2 ಟ್ಯೂಬ್ನಲ್ಲಿ 1 ಟ್ಯೂಬ್ ಬ್ಲಾಕ್ ಇದೆ, 1 ಟ್ಯೂಬ್ ಓಪನ್ ಇದೆ ಅಂದರೆ ದೇರ್ ಈಸ್ ಎ ಹೈ ಚಾನ್ಸ್ ಆಫ್ ನಾರ್ಮಲ್ ಪ್ರೆಗ್ನೆನ್ಸಿ ಆಗೋದು. ಆಮೇಲೆ ಇದು ಸರ್ಜರಿ ಓನ್ಲಿ ಆಪ್ಷನ್ ಫಾರ್ ಟ್ಯೂಬ್ ಓಪನ್ ಮಾಡೋಕ್ಕೆ ಇಲ್ಲ. ಸರ್ಜರಿ ಈಸ್ ನಾಟ್ ದ ಓನ್ಲಿ ಆಪ್ಷನ್. ಮೆಡಿಕಲ್ ಮ್ಯಾನೇಜ್ಮೆಂಟ್ದಿಂದನೂ ಟ್ಯೂಬ್ ಓಪನ್ ಆಗುತ್ತೆ. ಎಷ್ಟೋ ಜನ ಸರ್ಜರಿ ಮಾಡಿದಾದ್ಮೇಲೂ ಒಂದು 3 ಮಂತ್ಸ್ ಆದಮೇಲೆ ತಿರ್ಗೋದು ಬ್ಲಾಕ್ ಆಗಿದಿರುತ್ತೆ. ಸೊ ಬರೀ ಸರ್ಜರಿ ಇಸ್ ನಾಟ್ ದ ಆಪ್ಷನ್ ಇನ್ ದಿಸ್. ಮತ್ತಿದು ಮತ್ತೊಂದು ಮಿತಿ ಏನೇನೆಂದರೆ, ವಯಸ್ಸಾಗ್ತಾ ಇದು ಓಲ್ಡರ್ ಏಜ್ನಲ್ಲಿ ಅಥವಾ ಓಲ್ಡರ್ ವುಮೆನ್ಸ್ನಲ್ಲಿ ಇದು ಬ್ಲಾಕೇಜ್ ಜಾಸ್ತಿ ಆಗುತ್ತೆ, ಆ ಥರನೂ ಏನಿಲ್ಲ. ಅದು 18 ವರ್ಷದ ಹುಡುಗಿಗೂ ಆಗ್ಬೋದು ಅಥವಾ ಒಂದು 45 ಮಹಿಳೆಯರಿಗೂ ಆಗ್ಬೋದು. ಸೊ ಇದರಲ್ಲಿ ಏಜ್ಗೆ ಏನು ಸಂಬಂಧ ಇಲ್ಲ. ಸೊ ಟ್ಯೂಬಲ್ ಬ್ಲಾಕ್ ಏನಾದರೂ ಇದ್ದರೆ 4-5 ಥಿಂಗ್ಸ್ ನಾನು ನಿಮ್ಗೆ ಹೇಳ್ತೀನಿ. ಫಸ್ಟ್ ಆಫ್ ಆಲ್, ಬೆಳಗ್ಗೆ ಎದ್ದ ತಕ್ಷಣ 1 ಗ್ಲಾಸ್ ನೀರು ಚೆನ್ನಾಗಿ ಕುದಿಸಿ, ಅದರಲ್ಲಿ 1 ಚಮಚ ನಾಟಿ ಹಸು ತುಪ್ಪ, ನಮ್ಮ ದೇಸಿ ಹಸುಗಳೇನಿರುತ್ತಲ್ಲ ಅದ್ರ ತುಪ್ಪ ನಿರಂತರವಾಗಿ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿ. ಫಸ್ಟು. ಸೆಕೆಂಡು, 2 ಅಥವಾ 3 ಹನಿ ಹರಳೆ ಎಣ್ಣೆ ಅಥವಾ ಔಡಳೆಣ್ಣೆ ರಾತ್ರಿ ಮಲಗಬೇಕಂದ್ರೆ ಹೊಕ್ಕಳಿನಲ್ಲಿ ಒಂದು 2 ಹನಿ ಹಾಕಿಬಿಟ್ಟು ಮಲ್ಕೊಳ್ಳಿ. 3ನೇದು, ಆದಷ್ಟು ಮಸಾಲೆ, ಉಷ್ಣಗುಣ ಇದ್ದಿದ್ದ ಆಹಾರ, ನಾನ್ ವೆಜ್ಜು, ಫ್ಯಾಟ್ ಕಂಟೆಂಟ್ ಇದ್ದಿದ್ದ ಆಹಾರನ ಊಟನಲ್ಲಿ ಕಡಿಮೆ ಮಾಡಿ. 4ನೇದು, ದಿನ ನಿಮ್ಮ ರುಟೀನ್ ಏನಿದೆಯಲ್ಲ ಅದರಲ್ಲಿ ದೈಹಿಕವಾಗಿ ಏನಾದರೂ ಕೆಲಸ ಮಾಡಬೇಕು, ವಾಕ್ ಮಾಡಬೇಕು, ಫಿಸಿಕಲ್ ಆಗಿ ಆಕ್ಟಿವ್ ಆಗಿ ಇರಲೇಬೇಕು. 5ನೇದು,
ನಿಮ್ಮ ಪೀರಿಯಡ್ಸ್ ಏನಾದರೂ ಇರ್ರೆಗ್ಯುಲರ್ ಇದೆ, PCOD ಏನಾದರೂ ಸಮಸ್ಯೆ ಇದೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಏನಾದರೂ ಇದ್ದರೆ, ಥೈರಾಯ್ಡ್ಸ್ ಏನಾದರೂ ಸಮಸ್ಯೆ ಇದ್ದರೆ ಅದಕ್ಕೆ ಚಿಕಿತ್ಸೆ ಮಾಡಿಕೊಳ್ಳಿ. ಜೊತೆಗೆ ಇರ್ರೆಸ್ಪೆಕ್ಟಿವ್ ಆಫ್ ವಾಲ್ AMH ಕಡಿಮೆ ಆಗ್ತಾ ಇದೆ ಅಂದರೆ, ಟ್ಯೂಬ್ ಬ್ಲಾಕೇಜ್ ಆಗ್ತಾ ಇದೆ ಅಂದರೆ, ಟೈಮ್ ಟು ಟೈಮ್ ನಿಮಗೆ ಮೊಟ್ಟೆ ಕರೆಕ್ಟಾಗಿ ಬರ್ತಾ ಇಲ್ಲ ಅಂದರೆ, ಪ್ರೆಗ್ನೆನ್ಸಿನಲ್ಲಿ ಡಿಲೇ ಆಗ್ತಾ ಇದೆ ಅಂದರೆ, ನಿಮ್ಮ ಬಾಡಿನಲ್ಲಿ ವಿಟಮಿನ್ ಡಿ ಲೆವೆಲ್ ಚೆಕ್ ಮಾಡಿಸಿ. ವೈಟಮಿನ್ ಡಿ ಏನಾದರೂ ಕಡಿಮೆ ಬರ್ತಾ ಇದ್ದರೆ ಡಾಕ್ಟರ್ ಸಲಹೆ ಪ್ರಕಾರ ವಿಟಮಿನ್ ಡಿ ವೀಕ್ಲಿ ಒನ್ಸ್ 8 ವಾರ 10 ವಾರ ಟ್ಯಾಬ್ಲೆಟ್ ಕೊಡ್ತಿರ್ತಾರೆ, ವಾರಕ್ಕೆ ಒಂದು ತೊಗೊಳ್ಳೋದು, ಅದು ಟ್ಯಾಬ್ಲೆಟ್ ತೊಗೊಳ್ಳಿ. ಇಷ್ಟು ಮಾಡಿದ್ರೇ ಸಾಕು. ಮೋಸ್ಟ್ ಆಫ್ ದ ಟೈಮ್ ಇದು 3 ಮಂತ್ಸು 6 ಮಂತ್ನಲ್ಲಿ ಓಪನ್ ಆಗೇ ಆಗುತ್ತೆ. ನಮಸ್ಕಾರ.